ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕನ್ನಡದ ವಾಕ್ಯಗಳಿಗೆ ಇಂಗ್ಲಿಷ್ನಲ್ಲಿ ಹೇಗೆ ಮಾತಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೋಪ ದೌರ್ಬಲ್ಯದ ಲಕ್ಷಣ. ಇದನ್ನು ಇಂಗ್ಲಿಷ್ನಲ್ಲಿ ಟು ಗೆಟ್ ಆಂಗ್ರಿ ಈಸ್ ಟು ಶೋ ವೀಕ್ನೆಸ್. ನೆಕ್ಸ್ಟ್, ಮನುಷ್ಯ ಆಲಸಿಯಾದರೆ ಅವನು ಬದುಕಿಯೂ ಸತ್ತಂತೆ. An idle man is as good as half dead. ಸಾಲ ಕೊಡಲು ಬೇಡ, ಪಡೆಯಲು ಬೇಡ. ಇದಕ್ಕೆ ಇಂಗ್ಲಿಷ್ನಲ್ಲಿ ನೈದರ್ ಬಾರೋ ಆರ್ ಲೆಂಡ್. ಸತ್ಯವನ್ನೇ ನುಡಿಯಬೇಕು. ಯು ಮಸ್ಟ್ ಟೆಲ್ ಆರ್ ಸ್ಪೀಕ್ ದಿ ಟ್ರೂತ್. ನಿಸ್ವಾರ್ಥ ಸೇವೆಯಲ್ಲಿ ಮಹದಾನಂದವಿದೆ. ದೇರ್ ಇಸ್ ಎ ಗ್ರೇಟ್ ಜಾಯ್ ಇನ್ ಸೆಲ್ಫ್ಲೆಸ್ ಸರ್ವಿಸ್. ನೆಕ್ಸ್ಟ್, ಅವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. He has atoned for his sin. ವಂಚಿಸಲು ಬೇಡ, ವಂಚಿತನಾಗಲೂ ಬೇಡ. Neither deceive nor be deceived. ನೆಕ್ಸ್ಟ್, ಗುಣವಂತರು ಮಾತ್ರ ಸುಖಿಗಳು. Virtuous alone are happy. ಕೆಲಸವಿಲ್ಲದ ಮಿದುಳು ದೆವ್ವಗಳ ನೆಲವೀಡು. An idle mind is a devil's workshop. ಜೀವನವಿರುವುದೇ ಸೇವೆಗಾಗಿ. Life is for others' service. ಯಾರನ್ನೂ ಏನನ್ನೂ ಕೇಳಬೇಡ. Don't ask anybody for anything. ನನ್ನ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ. My conscience doesn't permit it. ಆಲಸ್ಯದಿಂದ ಹಾನಿ ಆಗುತ್ತದೆ. ಟು ರೆಸ್ಟ್ ಈಸ್ ಟು ರಸ್ಟ್. ನಮ್ಮ ದೊಡ್ಡಣ್ಣ ಬೇರೆ ನೆಲೆಸಿದ್ದಾರೆ. ಅವರ್ ಎಲ್ಡೆಸ್ಟ್ ಬ್ರದರ್ ಲಿವ್ಸ್ ಸೆಪರೇಟ್ಲಿ. ಅವನು ಇನ್ನೂ ಮಗು. ಈಸ್ ಜಸ್ಟ್ ಅ ಕಿಡ್. ನೀವು ನಿಮ್ಮ ವಯಸ್ಸಿಗಿಂತ ಚಿಕ್ಕವರ ಹಾಗೆ ಕಾಣುತ್ತೀರಿ. ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್.